ಉಮ್ರಾ ಯಾತ್ರೆ ಕೈಗೊಂಡು ಮರಳಿದ ಹುಸೇನ್ ಸಾಬ್ ಉಸ್ತಾದ್ ಮುಖ್ಯೋಪಾಧ್ಯಾಯರು ಇವರಿಗೆ ಮೂಗನೂರಿನ ಅಂಜುಮನ್ ಇಸ್ಲಾಂ ಕಮಿಟಿಯ ವತಿಯಿಂದ ಸನ್ಮಾನಿಸಲಾಯಿತು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮೂಗನೂರು ಗ್ರಾಮದ ಹಿರಿಯರು, ಧಾರ್ಮಿಕ ಚಿಂತಕರು, ಶಿಕ್ಷಣ ಪ್ರೇಮಿಗಳಾದ ಹುಸೇನ್ ಸಾಬ್ ಉಸ್ತಾದ್ ಮುಖ್ಯೋಪಾಧ್ಯಾಯರು ಇವರು ಸೌದಿ ಅರೇಬಿಯಾದಲ್ಲಿ ಇರುವ ಮೆಕ್ಕಾ ಮದೀನಾಕ್ಕೆ ಉಮ್ರಾ ಯಾತ್ರೆ ಕೈಗೊಂಡಿದ್ದರು. ಇವರಿಗೆ ಮೂಗನೂರಿನ ಜಾಮಿಯಾ ಮಜೀದ್ನಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿಯ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಉಮ್ರಾ ಪವಿತ್ರ ಯಾತ್ರೆಯ ಬಗ್ಗೆ, ಪವಿತ್ರ ಮೆಕ್ಕಾ ಮದೀನಾದ ಬಗ್ಗೆ ಮಾತನಾಡಿ, ಹಜ್ ಯಾತ್ರೆ ಎಂಬುದು ಇಸ್ಲಾಂ ಧರ್ಮದ ಕಡ್ಡಾಯವಾದ 5 ಇಸ್ಲಾಮಿಕ್ ಸ್ತಂಭಗಳಲ್ಲಿ ಪವಿತ್ರ ಹಜ್ ಯಾತ್ರೆಯು ಒಂದಾಗಿದೆ. ಇದನ್ನು ಪ್ರತಿಯೊಬ್ಬರೂ ಕೈಗೊಳ್ಳಬೇಕು ಎಂದು ಪವಿತ್ರ ಮೆಕ್ಕಾ ಮದೀನಾದ ಬಗ್ಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದ ಯಮನೂರ್ ಸಾಬ್ ಕಡೆಮನಿ, ಉಪಾಧ್ಯಕ್ಷರಾದ ಇಮಾಮ್ ಸಾಬ್ ದೊಡ್ಡಮನಿ, ಅಲಿ ಸಾಬ್ ಸುಂಕರ್, ಖಾಜೆ ಸಾಬ್ ಜೂಲಕಟ್ಟಿ, ಮುರ್ತು ಸಾಬ್ ನದಾಫ್, ಲಾಲ್ ಸಾಬ್ ಉಸ್ತಾದ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಪವಿತ್ರ ಸ್ಥಳ, ಆ ಪವಿತ್ರ ಸ್ಥಳವನ್ನು ಮುಟ್ಟಬೇಕಾದ್ರೆ ನಾನು ಪಾಪಿದ ಕಣ್ಣುಗಳು, ಪಾಪಿಯ ಪಾದಗಳು, ಅಲ್ಲಿ ಪವಿತ್ರವಂತಹ ಮೊಹಮ್ಮದ್ ಮುಸ್ತಫಾ ಹುಟ್ಟಿದ ಒಂದು ಸ್ಥಳ ಅದು, ಅವರು ನಡೆದಾಡಿದ ಸ್ಥಳ ಅದು, ಅವರು ವಾಸ ಮಾಡಿದಂಥ ಊರದು. ಅಂಥ ಊರಿನಲ್ಲಿ ನಾನು ಹೋಗಿ ಪಾದ ಹಾಕಬೇಕಾತಂದ್ರೆ ನಮ್ಮಂಥ ಪಾಪಿಷ್ಟ ಹೋಗಲಿಕ್ಕೆ, ಅದಕ್ಕೆ ನಾನು ಹೋಗ್ಲಿಕ್ಕೆ ನಾನು ಯಾರು ಅಂತ ಜಗತ್ತಿನಲ್ಲಿ ನನಗಿಂತ ಶ್ರೀಮಂತರಿದ್ದಾರೆ, ಕೋಟಿಗಟ್ಟಲೆ ಬಂದಿದ್ದಾರೆ. ಆ ತೌಫೀಕ್ ಅಲ್ಲದೆಲ್ಲ ಕೊಡಬೇಕಾದ್ರೆ ನಾವು ನಿಯತ್ ಮಾಡಬೇಕು. ನಾವು ನಿಯತ್ ಮಾಡಬೇಕು ಅಂತ ಎಲ್ಲ ನನ್ನನ್ನು ಕರೆಸ್ಕೋ, ನಿನ್ನ ಮುಬಾರಕ್ ಮದೀನಾ ಮತ್ತು ಮಕ್ಕಾಕ ಆ ಒಂದು ನನ್ನನ್ನು ಕರೆಸ್ಕೋ ಅಂತ, ಈ ಪಾಪಿಯ ಅಲ್ಲಿ ಕರೆಸ್ಕೊಳಪ್ಪ ಅಂತ ನಿಯತ್ ಮಾಡಿದೀವಿ ಅಂತಂದ್ರೆ ಅಲ್ಲತ್ತಲ್ಲ ಆಟೋಮೆಟಿಕ್ ಕರೆಸ್ಕೊತಾರೆ. ಅಂದೇ ಉದಾಹರಣೆ ಇದು. ನಾನು ಎದ್ದು ಹೋಗಿದ್ದಿಲ್ಲ, ಅಲ್ಲಿಗೆ ಮನ್ಸೂನ್ ಮಾಡಿದ್ದಿಲ್ಲ. ನಾನು 2018 ನಾನು ಒಂದು ಪಾಸ್ಬುಕ್ ರೆಡಿ ಮಾಡ್ಕೊಂಡಿದ್ದೆ ಅಷ್ಟೇ, ಇರಲಿ ಅಂತ ಹೇಳ್ಕೊಂಡು. 18 ನನ್ನ ಮಕ್ಕಳು ನಾನು ಪಾಸ್ಬುಕ್ ರೆಡಿ ಮಾಡ್ಕೊಂಡಿದ್ದೆ. ನಾನು ಮೊದಲು ಉಮ್ರಾ ಮಾಡಬೇಕು, ನಂತರ ಹಜ್ ಮಾಡಬೇಕು. ಈಗ ನಾನು ಹೋಗಿದ್ದು ಹಜ್ ಅಲ್ಲ, ಇದು ಉಮ್ರಾ. ಇದು ಉಮ್ರಾ ನಾನು ಮಾಡಿದ್ದೀಗ 15 ದಿವಸ ಪ್ಯಾಕೇಜ್ ಇದು. ಇನ್ನೊಂದು ಕಾನ್ಸೆಪ್ಟ್ ಇತ್ತು, ಹಜ್ ನನ್ನ ನಿಯತ್ತಿತ್ತು. ನಾನು ಯಾವುದೇ ಕಾರಣಕ್ಕೂ ಹಜ್ ಮೊದಲು ಮಾಡೋಂಗಿಲ್ಲ ಅಂತ. ಮೊದಲು ಉಮ್ರಾ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿಕೊಂಡು ತಿಳ್ಕೊಂಡು, ಹಜ್ನಲ್ಲಿ ಭಾಳಷ್ಟು ಜನ ಇರ್ತಾರೆ. ಒಂದೇ ಅಲ್ಲೇ 7 ದಿವಸ ಪ್ಯಾಕ್ ಹಾಕ್ಕೊಡ್ತಾರೆ. ಉಮ್ರಾ ಹಂಗಿರಂಗಿಲ್ಲ, ಜನ ಹೋಗೋರು ಬರೋರು ಇರ್ತಾರೆ. 15 ದಿವಸ ಪ್ಯಾಕೇಜು, ತಿಂಗಳು 20 ದಿವಸದ್ದು ಪ್ಯಾಕೇಜ್ ಇರ್ತದೆ. ಹೀಗಾಗಿ ನಾನು ಈಗ ಅಕಸ್ಮಾತ್ ಹೋಗಿಲ್ಲ ಎಲ್ಲ ಮಾಹಿತಿ ಆಗ್ತದೆ, ಎಲ್ಲಿ ಹೋಗ್ಬೇಕು, ಎಲ್ಲಿ ಕುಂದಿರ್ಬೇಕು, ಹೆಂಗೆ ವ್ಯವಸ್ಥೆ ಇದೆ ಅಂತ ತಿಳ್ಕೊಂಡು ಅವನು ನಾನು ನಿಯತ್ತಿತ್ತು. ನಾನು